ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ಸ್ ಅಲ್ಲಿ ಫೇರ್ ವ್ಯಾಲ್ಯೂ ಗ್ಯಾಪ್ ಏನು ಅಂತ ಕಲಿಯೋಣ. ಸೊ ಫೇರ್ ವ್ಯಾಲ್ಯೂ ಗ್ಯಾಪ್ FVG ಅಂತ ನಾವು ಏನು ಕರಿತೀವಿ, ಇಂಬ್ಯಾಲೆನ್ಸ್ ಝೋನ್ ಅದು. ಸೊ ಫೇರ್ ವ್ಯಾಲ್ಯೂ ಗ್ಯಾಪ್ ತುಂಬ ಜನ ಹೊಸಬರು ಇರ್ತೀರಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಶೇರ್ ಮಾಡಿ ಯಾರೆಲ್ಲ ಹೊಸಬರು ಇದ್ದೀರಾ. ಸೊ ವೆರಿ ಇಂಪಾರ್ಟೆಂಟ್ ಇದು. ಫೇರ್ ವ್ಯಾಲ್ಯೂ ಗ್ಯಾಪ್ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಅಲ್ಲಿ ಬರುತ್ತೆ. ಫೇರ್ ವ್ಯಾಲ್ಯೂ ಗ್ಯಾಪ್. ಸೊ ಫೇರ್ ವ್ಯಾಲ್ಯೂ ಗ್ಯಾಪ್ ಯಾಕೆ ಆಗುತ್ತೆ ಅಂತ ಅಂದರೆ, ಫಸ್ಟ್ ಆಫ್ ಆಲ್ ಮಾರ್ಕೆಟಲ್ಲಿ 2 ಟೈಪ್ಸ್ ಪ್ರೈಸ್ ಆ್ಯಕ್ಷನ್ ಇರುತ್ತೆ. ಒಂದು ಹೆಲ್ದಿ ಪ್ರೈಸ್ ಆ್ಯಕ್ಷನ್ನು, ಇನ್ನೊಂದು ಅನ್ಹೆಲ್ದಿ ಪ್ರೈಸ್ ಆ್ಯಕ್ಷನ್. ಸೊ ಹೆಲ್ದಿ ಪ್ರೈಸ್ ಆ್ಯಕ್ಷನ್ ಅಂದರೆ, ಸೊ ಮಾರ್ಕೆಟು ಸ್ಲೋ ಆಗಿ ಮೂಮೆಂಟ್ ಆಗ್ತಾ ಇರುತ್ತೆ. ಸೊ ಸ್ಲೋ ಆಗಿ ಒಂದೊಂದು ಕ್ಯಾಂಡಲು ಬೀಳ್ತಾ ಹೋಗ್ತಾ ಇರುತ್ತೆ. ಬಟ್ ಇನ್ ಅನ್ಹೆಲ್ದಿ ಪ್ರೈಸ್ ಆ್ಯಕ್ಷನ್ ಅಲ್ಲಿ ಸೊ ಸಡನ್ ಆಗಿ ಸ್ಪೈಕ್ ಬಂದ್ಬಿಡುತ್ತೆ ಮಾರ್ಕೆಟಲ್ಲಿ. ಅನ್ಹೆಲ್ದಿ ದೊಡ್ಡದು ಕ್ಯಾಂಡಲ್ ಬೀಳ್ತಾ ಹೋಗುತ್ತೆ. ಸೊ ಈ ಅನ್ಹೆಲ್ದಿ ಪ್ರೈಸ್ ಆ್ಯಕ್ಷನ್ ಅಲ್ಲಿ ಫೇರ್ ವ್ಯಾಲ್ಯೂ ಗ್ಯಾಪ್ ಬಂದ್ಬಿಡುತ್ತೆ. ಫೇರ್ ವ್ಯಾಲ್ಯೂ ಗ್ಯಾಪ್ಸ್ ಕ್ರಿಯೇಟ್ ಆಗಿ ಬಿಡುತ್ತೆ. ಫೇರ್ ವ್ಯಾಲ್ಯೂ ಗ್ಯಾಪ್ಸ್ ಅಂದರೆ ಅದು ಇಂಬ್ಯಾಲೆನ್ಸ್ ಝೋನ್ ಅಂತ ಕರಿತೀವಿ. ಸೊ ಅನ್ಹೆಲ್ದಿ ಪ್ರೈಸ್ ಆ್ಯಕ್ಷನ್ ಅಲ್ಲಿ ಫೇರ್ ವ್ಯಾಲ್ಯೂ ಗ್ಯಾಪ್ ಬಂದ್ಬಿಡುತ್ತೆ. ಸಡನ್ ಆಗಿ ಮಾರ್ಕೆಟ್ ಅಲ್ಲಿ ಸ್ಪೈಕ್ ಬಂದ್ರೆ ದೊಡ್ಡದಾಗಿ ಇರೋ ಕ್ಯಾಂಡಲ್ಸ್ ಬೀಳ್ತಾ ಹೋದ್ರೆ ಆವಾಗ ಫೇರ್ ವ್ಯಾಲ್ಯೂ ಗ್ಯಾಪ್ ಉಂಟಾಗುತ್ತೆ. ಸೊ ಕ್ರಿಯೇಟ್ ಆಗುತ್ತೆ ಅಂತ ನಾವು ಹೇಳ್ತೀವಿ. ಈ ಫೇರ್ ವ್ಯಾಲ್ಯೂ ಗ್ಯಾಪ್, ಸೊ ಫೇರ್ ವ್ಯಾಲ್ಯೂ ಗ್ಯಾಪ್ನ ಹೆಂಗೆ ಕಂಡು ಹಿಡಿಯೋದು ಅಂತ ನಾವು ಹೇಳಿದ್ರೆ, ಇದು ಬೈ ಸೈಡ್ದು ಗ್ರೀನ್ ಕ್ಯಾಂಡಲ್, ಇದು ರೆಡ್ ಕ್ಯಾಂಡಲ್ ಸೆಲ್ ಸೈಡ್ದು. ಸೊ ಇವಾಗ ಫಸ್ಟ್ ಕ್ಯಾಂಡಲ್ಲು, ಸೆಕೆಂಡು, 3 ಕ್ಯಾಂಡಲ್ ಬರುತ್ತೆ. ನಾವು ಫೇರ್ ವ್ಯಾಲ್ಯೂ ಗ್ಯಾಪ್ನ ಡ್ರಾ ಮಾಡಬೇಕಂದ್ರೆ ಅದಕ್ಕೆ ನಮಗೆ 3 ಕ್ಯಾಂಡಲ್ ಅವಶ್ಯಕತೆ ಇದೆ. ಫಸ್ಟು, ಸೆಕೆಂಡು, ಥರ್ಡು, ಯಾವುದಾದ್ರೂ 3 ತಗೊಳ್ಳಿ ನೀವು. ಬಟ್ ಫಸ್ಟು, ಸೆಕೆಂಡ್ ಬಿಟ್ಬಿಡ್ಬೇಕು, ಥರ್ಡು. ಸೊ ಇದರ ನಡುವೆ ಗ್ಯಾಪ್ ಇರುತ್ತೆ ನೋಡಿ. ಸೊ ಈ ಟಾಪು, ಸೊ ಇದರದು ಸೆಕೆಂಡ್ ಬಿಟ್ಟು ಬಿಡಬೇಕು, ಥರ್ಡ್ ಒನ್ನು ಇದರದು ಬಾಟಮು. ಸೊ ಇದಕ್ಕೆ ನಾವು ಫೇರ್ ವ್ಯಾಲ್ಯೂ ಗ್ಯಾಪ್ ಅಂತ ಕರಿತೀವಿ. ಸೊ ನೀವು ನೋಡ್ತಾ ಇರ್ಬೋದು, ಸೊ ಇಲ್ಲಿ ಇಂಬ್ಯಾಲೆನ್ಸ್ ಕ್ರಿಯೇಟ್ ಆಗಿದೆ ಮಾರ್ಕೆಟಲ್ಲಿ. ಸೊ ಇದೇನು ಗ್ಯಾಪ್ ಇದೆ ಇದಕ್ಕೆ ಫೇರ್ ವ್ಯಾಲ್ಯೂ ಗ್ಯಾಪ್ ಅಂತ ನಾವು ಕರಿತೀವಿ. ಸೊ ಇದು 3 ಕ್ಯಾಂಡಲ್ ಆಯಿತು. ಸೊ ಮತ್ತೆ 1, 2, 3 ಈ ಕ್ಯಾಂಡಲ್, ಇದು ಸೆಕೆಂಡ್ ಬಿಟ್ಬಿಡ್ಬೇಕು. ಫಸ್ಟ್, ಸೆಕೆಂಡು, ಥರ್ಡು, ಇಲ್ಲಿ ಗ್ಯಾಪ್ ಇದೆ ನೋಡಿ. ಸೊ ಇದು ಫೇರ್ ವ್ಯಾಲ್ಯೂ ಗ್ಯಾಪ್. ಸಡನ್ ಆಗಿ ಮಾರ್ಕೆಟ್ ಅಲ್ಲಿ ಸ್ಪೈಕ್ ಬಂದ್ರೆ, ಮೊಮೆಂಟು ದೊಡ್ಡದಾಗಿ ಆಗ್ತಾ ಹೋದ್ರೆ, ದೊಡ್ಡದು ಕ್ಯಾಂಡಲ್ ಬೀಳ್ತಾ ಹೋದ್ರೆ ನಮಗೆ ಫೇರ್ ವ್ಯಾಲ್ಯೂ ಗ್ಯಾಪ್ ಕ್ರಿಯೇಟ್ ಆಗ್ತಾ ಹೋಗ್ತಾ ಇರುತ್ತೆ. ಇದಕ್ಕೆ ನಾವು ಇಂಬ್ಯಾಲೆನ್ಸ್ ಝೋನ್ ಅಂತ ಕೂಡ ಕರಿತೀವಿ. ಮಾರ್ಕೆಟ್ ಅಲ್ಲಿ ಇಂಬ್ಯಾಲೆನ್ಸ್ ಆಗಿ ಆಗ್ತಾ ಹೋಗ್ತಾ ಇದೆ ನೋಡಿ. ಸೊ ಇದು ಬೈ ಸೈಡ್ ಫೇರ್ ವ್ಯಾಲ್ಯೂ ಗ್ಯಾಪ್ ಅಂತ ನಾವು ಕರಿತೀವಿ. ಸೆಲ್ ಸೈಡ್ದು ನೋಡಿ, ಫಸ್ಟ್, ಸೆಕೆಂಡ್, ಥರ್ಡ್. ಸೊ ಇದರದ್ದು ಟಾಪು, ಇದರದ್ದು ಬಾಟಮು. ಇದು ಫೇರ್ ವ್ಯಾಲ್ಯೂ ಗ್ಯಾಪ್ ಅಂತ ನಾವು ಕರಿತೀವಿ. ಸೊ ಇಲ್ಲಿ ಕೂಡ ಏನಾಗಿದೆ, ಫೇರ್ ವ್ಯಾಲ್ಯೂ ಗ್ಯಾಪ್ ಇದೆ. ಅಬ್ಸರ್ವ್ ಮಾಡಿ, ಇದರದ್ದು ಬಾಟಮು, ಇದರದ್ದು ಟಾಪು. ಇದಕ್ಕೆ ನಾವು ಏನಂತ ಕರಿತೀವಿ, ಫೇರ್ ವ್ಯಾಲ್ಯೂ ಗ್ಯಾಪ್ ಅಂತ. ಇಲ್ಲಿ ಇಂಬ್ಯಾಲೆನ್ಸ್ ಇರುತ್ತೆ ಇದರಲ್ಲಿ ನೋಡಿ. ಈ ಗ್ಯಾಪ್ ಒಳಗಡೆ ಇಂಬ್ಯಾಲೆನ್ಸ್ ಇರುತ್ತೆ. ಮಾರ್ಕೆಟು ಮತ್ತೆ ಅದನ್ನ ಟಚ್ ಮಾಡೋಕ್ಕೆ ಬಂದೇ ಬರುತ್ತೆ. ಸೊ ತುಂಬಾ ಫೇರ್ ವ್ಯಾಲ್ಯೂ ಗ್ಯಾಪ್ ಬೀಳ್ತಾ ಇರುತ್ತೆ. ಸೊ ಅದ್ರ ಒಳಗಡೆ ಯಾವ ಫೇರ್ ವ್ಯಾಲ್ಯೂ ಗ್ಯಾಪ್ ವರ್ಕ್ ಆಗುತ್ತೆ ಅಂತ ನೀವು ಕೇಳಿದ್ರೆ ಅದನ್ನ ನಾನು ಮುಂದೆ ಹೇಳ್ತೀನಿ. ಸೊ ಈ ಕ್ಯಾಂಡಲ್ ಸ್ಪೈಕ್ ಬಂದ್ರೆ ತುಂಬಾ ಫೇರ್ ವ್ಯಾಲ್ಯೂ ಗ್ಯಾಪ್ಸ್ ಬೀಳ್ತಾ ಹೋಗುತ್ತೆ. FVGಗಳು ಬೀಳ್ತಾ ಹೋಗುತ್ತೆ. ಅದರಲ್ಲಿ ಯಾವ FVG, ಎಲ್ಲ FVGಗಳು ಕರೆಕ್ಟ್ ಆಗಿ ವರ್ಕ್ ಮಾಡುತ್ತೆ, ಎಲ್ಲ FVGಗಳು ಸ್ಟ್ರಾಂಗ್ ಆಗಿರುತ್ತೆ. ಬಟ್
ನಾವು ಎಲ್ಲಿಂದ ಬೈ ತಗೋಬಹುದು, ಎಲ್ಲಿಂದ ಸೆಲ್ ತಗೋಬಹುದು, ಯಾವ FVG ಕರೆಕ್ಟಾಗಿ ವರ್ಕ್ ಆಗುತ್ತೆ ಅಂತ ನಾನು ಮುಂದೆ ಹೇಳ್ತೀನಿ. ಸೊ ನೀವು ಅರ್ಥ ಮಾಡ್ಕೊಳ್ಳಿ, ಪ್ರೈಸ್ ಆಕ್ಷನಲ್ಲಿ ಹೆಲ್ದಿ ಪ್ರೈಸ್ ಆಕ್ಷನ್ನು, ಅನ್ಹೆಲ್ದಿ ಪ್ರೈಸ್ ಆಕ್ಷನ್ ಬಿದ್ದಾಗ ಮಾರ್ಕೆಟಲ್ಲಿ ಫೇರ್ ವ್ಯಾಲ್ಯೂ ಗ್ಯಾಪ್ಸ್ ಬೀಳ್ತಾ ಹೋಗುತ್ತೆ. ಫೇರ್ ವ್ಯಾಲ್ಯೂ ಗ್ಯಾಪ್ ನಿಮ್ಗೆ ಹೋಪ್ ಅರ್ಥ ಆಯಿತು ಅನ್ಕೋತೀನಿ. ಸೊ ಇನ್ನೊಂದ್ಸಲ ಹೇಳ್ತೀನಿ, ಫಸ್ಟ್ ಕ್ಯಾಂಡಲ್ಲು, ಸೆಕೆಂಡ್ ಕ್ಯಾಂಡಲ್ಲು, ಥರ್ಡ್ ಕ್ಯಾಂಡಲ್ಲು, ಫಸ್ಟ್ ಕ್ಯಾಂಡಲ್ದೇನು ಟಾಪು, ಥರ್ಡ್ ಕ್ಯಾಂಡಲ್ದು ಬಾಟಮು, ಇದರ ನಡುವೆ ಗ್ಯಾಪ್ ಇರುತ್ತೆ, ಅದಕ್ಕೆ ನಾವು ಫೇರ್ ವ್ಯಾಲ್ಯೂ ಗ್ಯಾಪ್ ಅಂತ ಕರಿತೀವಿ. ಸೊ ಸಪೋಸ್ ನಾವು ಈ ವಿಕ್ ಏನಿರುತ್ತೆ ಕ್ಯಾಂಡಲ್ದು ಇಷ್ಟು ದೊಡ್ಡದಾಗಿ ಬಂದ್ರೆ, ಇಷ್ಟು ದೊಡ್ಡದಾಗಿ ಬಂದ್ರೆ ಇಲ್ಲಿ ನಮ್ದು ಇಲ್ಲಿ ಫೇರ್ ವ್ಯಾಲ್ಯೂ ಗ್ಯಾಪ್ ಇಲ್ಲ. ಈ ವಿಕ್ಕು ಟಚ್ ಮಾಡಿದೆ, ಇಲ್ಲಿ ಇಂಬ್ಯಾಲೆನ್ಸ್ ಇಲ್ಲ, ಅದಕ್ಕೆ ಇಲ್ಲಿ ಫೇರ್ ವ್ಯಾಲ್ಯೂ ಗ್ಯಾಪ್ ಇಲ್ಲ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಈ ವಿಕ್ಕಿಗೆ ಟಚ್ ಆಗಿದೆ, ಇಲ್ಲಿ ಗ್ಯಾಪ್ ಅನ್ನೋದೇ ಇಲ್ಲ, ಇಲ್ಲಿ ಇಂಬ್ಯಾಲೆನ್ಸ್ ಇಲ್ಲ, ಇಲ್ಲಿ FVG ಬೀಳೋದಿಲ್ಲ. ಸೊ ಇದಕ್ಕೆ ನಾವು FVG ಇಲ್ಲಿ ಕರೆಯಲ್ಲ. ಎಲ್ಲಿ ವಿಕ್ಸ್ ಇರಲ್ವೋ ನೋಡಿ, ವಿಕ್ಸ್ ಇಷ್ಟೇ ಕ್ರಿಯೇಟ್ ಆಗಿರುತ್ತೋ, ಇಲ್ಲಿ ಈ ಲೈನು ಮತ್ತೆ ಈ ಲೈನು ನಡುವೆ ಈ ತರ ಗ್ಯಾಪ್ಸ್ ಇದ್ರೆ ಮಾತ್ರ ನಾವು ಅದಕ್ಕೆ ಫೇರ್ ವ್ಯಾಲ್ಯೂ ಗ್ಯಾಪ್ ಅಂತ ಕರಿತೀವಿ. ಸೊ ಇಲ್ಲಿ ಕೂಡ ಸೆಲ್ ಸೈಡಲ್ಲಿ ಕೂಡ ಅದೇ ತರ. ಸೊ ಸಪೋಸ್ ಇಲ್ಲಿ ಈ ವಿಕ್ಕು ಇಲ್ಲಿ ಈ ಲೆವೆಲ್ಗೆ ಬಂದ್ರೆ, ಸೊ ಇಲ್ಲಿ ಗ್ಯಾಪು ಇರೋದಿಲ್ಲ. ಸೊ ಇಲ್ಲಿ ಗ್ಯಾಪ್ ಇರೋದಿಲ್ಲ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು, ಸೊ ಕಲೀರಿ. ಸೊ ಇಲ್ಲಿ ಗ್ಯಾಪ್ ಅನ್ನೋದೇ ಇರೋದಿಲ್ಲ, ಸೊ ಅದಕ್ಕೆ ನಾವು ಇಲ್ಲಿ ಫೇರ್ ವ್ಯಾಲ್ಯೂ ಗ್ಯಾಪ್ ಉಂಟಾಗಿಲ್ಲ. ಸೊ ಇಲ್ಲಿ ಇಂಬ್ಯಾಲೆನ್ಸ್ ಕೂಡ ಇಲ್ಲ ನೋಡಿ, ಈ ವಿಕ್ಕಿಗೆ ಟಚ್ ಆಗಿದೆ. ಸೊ ಇಲ್ಲಿ ಫೇರ್ ವ್ಯಾಲ್ಯೂ ಗ್ಯಾಪ್ ನಾವು ಕರೆಯೋಕ್ಕೆ ಬರೋದಿಲ್ಲ. ಸೊ ಸಪೋಸ್ ಇನ್ಸೈಡ್ ಕ್ಯಾಂಡಲ್ ಫಾರ್ಮ್ ಆಗುತ್ತೆ, ಸಪೋಸ್ ಇನ್ಸೈಡ್ ಕ್ಯಾಂಡಲ್ ಫಾರ್ಮ್ ಆದಾಗ ಒಂದು ಇಷ್ಟು ದೊಡ್ಡ ಕ್ಯಾಂಡಲ್ ಇತ್ತು ಅನ್ಕೊಳ್ಳಿ ಸ್ನೇಹಿತರೆ, ಇದನ್ನ ನಾವು ಲೈನು ಮೇಲೆ ಕೆತ್ತೋಣ. ಸೊ ಈ ಕ್ಯಾಂಡಲ್ನ ಸ್ವಲ್ಪ ಡೌನ್ ಮಾಡೋಣ, ಅಂದ್ರೆ ನಿಮ್ಗೆ ಅರ್ಥ ಆಗುತ್ತೆ ಕರೆಕ್ಟಾಗಿ. ಸೊ ಈ ತರ ಕೆಲವೊಂದ್ಸಲ ಈ ತರ ದೊಡ್ಡ ಕ್ಯಾಂಡಲ್ ಬಿದ್ದು ಆಮೇಲೆ ಈ ತರ ಬೀಳ್ತಾ ಹೋಗುತ್ತೆ ಮಾರ್ಕೆಟ್ ಅಲ್ಲಿ. ಸೊ ಆವಾಗ ನಾವು ಫೇರ್ ವ್ಯಾಲ್ಯೂ ಗ್ಯಾಪ್ ಯಾವ ತರ ಡ್ರಾ ಮಾಡಬೇಕು ಅನ್ನೋದು ಹೇಳ್ತೀನಿ. ಇದು ಇಲ್ಲಿ ಫೇರ್ ವ್ಯಾಲ್ಯೂ ಗ್ಯಾಪ್ ನಮ್ದು ಈ ಕ್ಯಾಂಡಲ್ ಹೈ, ಈ ಕ್ಯಾಂಡಲ್ದು ಲೋ ಆಗುತ್ತೆ. ಯಾಕೆ ಅಂತ ನೀವು ಕೇಳಿದ್ರೆ, ಈ ಏನ್ ದೊಡ್ಡ ಕ್ಯಾಂಡಲ್ ಇದೆಯೋ ನಾವು ಸಿಂಗಲ್ ಕ್ಯಾಂಡಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಇದು ಇದ್ರ ಒಳಗಡೆ ಇದೆ, ಇದು ಇದ್ರ ಒಳಗಡೆ ಇದೆ, ಇದೆಲ್ಲ ಸೇರಿ ನಾವು ಒಂದೇ ಕ್ಯಾಂಡಲ್ ಆಗಿ ಕನ್ಸಿಡರ್ ಮಾಡ್ತೀವಿ. ಸೊ ಅದಕ್ಕೆ ನಮ್ದು ಫೇರ್ ವ್ಯಾಲ್ಯೂ ಗ್ಯಾಪ್ ಇಲ್ಲಿ ಟಾಪ್ ಅಲ್ಲಿ ಆಗಿದೆ. ಸೊ ನಿಮಗೆ ಫೇರ್ ವ್ಯಾಲ್ಯೂ ಗ್ಯಾಪ್ ಫುಲ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡಿ, ನಾನು ಆನ್ಸರ್ ಮಾಡ್ತೀನಿ. ಸೊ ಥ್ಯಾಂಕ್ ಯು.